ಈ ಆವಿಷ್ಕಾರವನ್ನು ಟೆರಾಕೋಟಾ ಕವಾಟ ಎಂದು ಕರೆಯಲಾಗುತ್ತದೆ. ತುಂತುರು ನೀರಾವರಿ ಅಥವಾ ಹನಿ ನೀರಾವರಿಯನ್ನು ನಿಯಂತ್ರಿಸಲು ಇದನ್ನು ಬಳಸಬಹುದು. ಮೊದಲ ಶತಮಾನಬಚ್ಚೆಯಿಂದಲೂ ನೀರು ಉಳಿಸುವ ನೀರಾವರಿಗಾಗಿ ಆಲಿಯಸ್ ಎಂದು ಕರೆಯಲ್ಪಡುವ ಮೆರುಗುಗೊಳಿಸದ ಟೆರಾಕೋಟಾ ಮಡಕೆಗಳನ್ನು ಬಳಸಲಾಗುತ್ತದೆ. ಟೆರಾಕೋಟಾ ಕವಾಟವು ಮೆರುಗುಗೊಳಿಸದ ಟೆರಾಕೋಟಾ ಮಡಕೆಯನ್ನು ಅತ್ಯಾಧುನಿಕ ಸ್ಮಾರ್ಟ್ ನೀರಾವರಿ ಕವಾಟದ ಕೇಂದ್ರಬಿಂದುವಾಗಿ ಬಳಸುತ್ತದೆ. ನಾನು ನಿಮಗೆ ಟೆರಾಕೋಟಾ ಕವಾಟದ ವಿವರವಾದ ವಿವರಣೆಯನ್ನು ನೀಡುವ ಮೊದಲು ನಾನು ಅತ್ಯಂತ ಅದ್ಭುತವಾದ ವೈಶಿಷ್ಟ್ಯವನ್ನು ಒತ್ತಿ ಹೇಳಬೇಕು. ಇದು ಸಂಪೂರ್ಣವಾಗಿ ಶಕ್ತಿಹೀನವಾಗಿದೆ. ವಿದ್ಯುತ್ ಇಲ್ಲ, ಬ್ಯಾಟರಿಗಳಿಲ್ಲ, ಎಲೆಕ್ಟ್ರಾನಿಕ್ಸ್ ಇಲ್ಲ, ಕಂಪ್ಯೂಟರ್ಗಳಿಲ್ಲ ಮತ್ತು ವೈಫೈ ಇಲ್ಲ. ಕವಾಟದ ಪ್ರವೇಶದ್ವಾರಕ್ಕೆ ನೀರಿನ ಸರಬರಾಜನ್ನು ಸಂಪರ್ಕಿಸಿ ಮತ್ತು ನೀರಾವರಿ ಅಪ್ಲಿಕೇಶನ್ ಅನ್ನು ಕವಾಟದ ಔಟ್ಲೆಟ್ಗೆ ಸಂಪರ್ಕಪಡಿಸಿ. ನೀರು ಸರಬರಾಜನ್ನು ಆನ್ ಮಾಡಿ ಮತ್ತು ನೀರಾವರಿ ತಕ್ಷಣವೇ ಪ್ರಾರಂಭವಾಗುತ್ತದೆ. ನೀರಾವರಿ ಸಮಯದಲ್ಲಿ ಟೆರಾಕೋಟಾ ಮಡಕೆಗೆ ನಿಯಂತ್ರಣ ಡ್ರಿಪ್ಪರ್ ನೀರನ್ನು ಹನಿ ಮಾಡುತ್ತದೆ. 250 ಮಿಲಿ ನೀರನ್ನು ಮಡಕೆಗೆ ಹಾಕಿದ ನಂತರ ನೀರಾವರಿ ಸ್ವಯಂಚಾಲಿತವಾಗಿ ನಿಲ್ಲುತ್ತದೆ. ಸರಂಧ್ರ ಟೆರಾಕೋಟಾ ಮಡಕೆಯ ಹೊರಗಿನ ಮೇಲ್ಮೈಯಿಂದ 250 ಮಿಲಿ ನೀರು ಆವಿಯಾದ ನಂತರ ನೀರಾವರಿ ಸ್ವಯಂಚಾಲಿತವಾಗಿ ಮತ್ತೆ ಪ್ರಾರಂಭವಾಗುತ್ತದೆ. ಚಕ್ರವು ಅನಿರ್ದಿಷ್ಟವಾಗಿ ಮುಂದುವರಿಯುತ್ತದೆ ಮತ್ತು ಆದ್ದರಿಂದ ನೀವು ತಿಂಗಳವರೆಗೆ ನಿಮ್ಮ ಉದ್ಯಾನವನ್ನು ಗಮನಿಸದೆ ಬಿಡಬಹುದು. ಮಡಕೆಯ ಮೇಲೆ ಟೆರಾಕೋಟಾ ತಟ್ಟೆಯನ್ನು ಇರಿಸಲಾಗುತ್ತದೆ. ಇದರಿಂದ ಮಡಕೆಯಲ್ಲಿರುವ ನೀರು ಪಾಚಿ, ಸೊಳ್ಳೆಗಳು ಮತ್ತು ಬಾಯಾರಿದ ಪ್ರಾಣಿಗಳಿಂದ ರಕ್ಷಿಸಲ್ಪಡುತ್ತದೆ. ತಟ್ಟೆಯಲ್ಲಿ 8 ಸಣ್ಣ ಡ್ರೈನ್ ರಂಧ್ರಗಳಿವೆ. ಸಾಂಪ್ರದಾಯಿಕ ನೀರಾವರಿ ನಿಯಂತ್ರಕವನ್ನು ಬಳಸುವಾಗ ನೀವು ಪ್ರತಿ ನೀರಾವರಿ ಘಟನೆಗೆ ಪ್ರಾರಂಭದ ಸಮಯ ಮತ್ತು ಅಂತಿಮ ಸಮಯವನ್ನು ಹೊಂದಿಸಬೇಕಾಗುತ್ತದೆ. ಆದಾಗ್ಯೂ ಸ್ವಯಂನಿಯಂತ್ರಿತ ಟೆರಾಕೋಟಾ ಕವಾಟದೊಂದಿಗೆ ನಿಮಗೆ ಟೈಮರ್ ಅಗತ್ಯವಿಲ್ಲ. ನೀರಾವರಿ ಘಟನೆಯ ಅವಧಿಯು ಕೇವಲ 250 ಮಿಲಿ ನೀರನ್ನು ಮಡಕೆಗೆ ತೊಟ್ಟಿಕ್ಕುವ ಸಮಯವಾಗಿದೆ. ಇಲ್ಲಿ ಗಮನಿಸಬೇಕಾದ ಪ್ರಮುಖ ವಿಷಯವೆಂದರೆ ನಿಯಂತ್ರಣ ಡ್ರಿಪ್ಪರ್ ಹೊಂದಾಣಿಕೆಯಾಗಿದೆ. ನೀವು ಕಂಟ್ರೋಲ್ ಡ್ರಿಪ್ಪರ್ನ ಹರಿವಿನ ಪ್ರಮಾಣವನ್ನು ಕಡಿಮೆ ಮಾಡಿದರೆ 250 ಮಿಲಿ ಮಡಕೆಗೆ ತೊಟ್ಟಿಕ್ಕಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ಆದ್ದರಿಂದ ನೀರಾವರಿ ಕ್ರಿಯೆಯ ಅವಧಿಯು ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಸಸ್ಯಗಳಿಗೆ ಹೆಚ್ಚು ನೀರು ಸಿಗುತ್ತದೆ. ಮತ್ತೊಂದೆಡೆ ನೀವು ಕಂಟ್ರೋಲ್ ಡ್ರಿಪ್ಪರ್ನ ಹರಿವಿನ ಪ್ರಮಾಣವನ್ನು ಹೆಚ್ಚಿಸಿದರೆ 250 ಮಿಲಿ ಹೆಚ್ಚು ವೇಗವಾಗಿ ಮಡಕೆಗೆ ತೊಟ್ಟಿಕ್ಕುತ್ತದೆ ಮತ್ತು ಆದ್ದರಿಂದ ನೀರಾವರಿ ಕ್ರಿಯೆಯ ಅವಧಿಯು ಕಡಿಮೆಯಾಗುತ್ತದೆ ಮತ್ತು ನಿಮ್ಮ ಸಸ್ಯವು ಕಡಿಮೆ ನೀರನ್ನು ಪಡೆಯುತ್ತದೆ. ಕಂಟ್ರೋಲ್ ಡ್ರಿಪ್ಪರ್ ಅನ್ನು ಹೊಂದಿಸಿ, ಇದರಿಂದ ನೀರಾವರಿಯು ನಿಮ್ಮ ಸಸ್ಯಗಳಿಗೆ ಅವುಗಳ ಬೆಳವಣಿಗೆಯ ಪ್ರಸ್ತುತ ಹಂತದಲ್ಲಿ ಸರಿಯಾದ ಪ್ರಮಾಣದ ನೀರನ್ನು ನೀಡುತ್ತದೆ. ನೀರಾವರಿ ಘಟನೆಗಳ ನಡುವಿನ ಮಧ್ಯಂತರವು ಸರಂಧ್ರ ಟೆರಾಕೋಟಾ ಮಡಕೆಯ ಹೊರಗಿನ ಮೇಲ್ಮೈಯಿಂದ ಆವಿಯಾಗಲು 250 ಮಿಲಿ ತೆಗೆದುಕೊಳ್ಳುವ ಸಮಯವಾಗಿದೆ. ಇಲ್ಲಿ ಅರಿತುಕೊಳ್ಳಬೇಕಾದ ಮುಖ್ಯವಾದ ವಿಷಯವೆಂದರೆ ಅದು ತೆಗೆದುಕೊಳ್ಳುವ ಸಮಯವನ್ನು ಚಾಲ್ತಿಯಲ್ಲಿರುವ ಹವಾಮಾನ ಪರಿಸ್ಥಿತಿಗಳಿಂದ ನಿರ್ಧರಿಸಲಾಗುತ್ತದೆ. ಅದು ಬಿಸಿಯಾಗಿ ಮತ್ತು ಒಣಗಿದಾಗ ನೀರು ಹೆಚ್ಚು ವೇಗವಾಗಿ ಆವಿಯಾಗುತ್ತದೆ ಮತ್ತು ಆದ್ದರಿಂದ ನೀರಾವರಿ ಘಟನೆಗಳ ನಡುವಿನ ಮಧ್ಯಂತರವು ಚಿಕ್ಕದಾಗಿರುತ್ತದೆ. ಅದು ತಂಪಾಗಿರುವಾಗ ಮತ್ತು ಮೋಡ ಕವಿದಿರುವಾಗ ನೀರು ನಿಧಾನವಾಗಿ ಆವಿಯಾಗುತ್ತದೆ ಮತ್ತು ನೀರಾವರಿ ಘಟನೆಗಳ ನಡುವಿನ ಮಧ್ಯಂತರವು ಹೆಚ್ಚು ಇರುತ್ತದೆ. ಮಳೆಯಾದರೆ ಮಳೆನೀರು ತಟ್ಟೆಯಲ್ಲಿ ಸಂಗ್ರಹವಾಗುತ್ತದೆ ಮತ್ತು ಪಾತ್ರೆಯಲ್ಲಿ ಹರಿಯುತ್ತದೆ. ಇದರರ್ಥ ಮುಂದಿನ ನೀರಾವರಿ ಘಟನೆಯ ಪ್ರಾರಂಭವು ವಿಳಂಬವಾಗುತ್ತದೆ. ಆವಿಯಾಗಲು ಅಗತ್ಯವಿರುವ 250 ಮಿಲಿ ಜೊತೆಗೆ ಮಡಕೆಗೆ ಸೇರಿದ ಮಳೆನೀರು ಸಹ ಆವಿಯಾಗಬೇಕಾಗುತ್ತದೆ. ಟೆರಾಕೋಟಾ ಕವಾಟವು ಆನ್ ಸೈಟ್ ಹವಾಮಾನ ಡೇಟಾವನ್ನು ಬಳಸುತ್ತದೆ. ಅವುಗಳೆಂದರೆ ಆವಿಯಾಗುವಿಕೆ ಮತ್ತು ಮಳೆ. ಹೆಚ್ಚಿನ ಸ್ಮಾರ್ಟ್ ನೀರಾವರಿ ನಿಯಂತ್ರಕಗಳು ಆನ್ ಸೈಟ್ ಹವಾಮಾನ ಡೇಟಾವನ್ನು ಬಳಸುವುದಿಲ್ಲ, ಬದಲಿಗೆ ಅವರು ಹವಾಮಾನ ದತ್ತಾಂಶವನ್ನು ಹವಾಮಾನಶಾಸ್ತ್ರದ ಬ್ಯೂರೋದಿಂದ ಬಳಸುತ್ತಾರೆ. ಟೆರಾಕೋಟಾ ಕವಾಟವನ್ನು ಗುರುತ್ವ ಫೀಡ್ ಮತ್ತು ಒತ್ತಡದ ನೀರಾವರಿ ಎರಡಕ್ಕೂ ಬಳಸಬಹುದು. ಇದನ್ನು ಒತ್ತಡವನ್ನು ಸರಿದೂಗಿಸುವ ಡ್ರಿಪ್ಪರ್ಗಳು ಮತ್ತು ಒತ್ತಡರಹಿತ ಪರಿಹಾರ ಡ್ರಿಪ್ಪರ್ಗಳೊಂದಿಗೆ ಬಳಸಬಹುದು. ಇದನ್ನು ವೀಪರ್ ಮೆದುಗೊಳವೆ ಅಥವಾ ಸೋಕರ್ ಮೆದುಗೊಳವೆ ಜೊತೆಗೆ ಬಳಸಬಹುದು. ನೀವು ಪಂಪ್ ಅನ್ನು ಬಳಸದೆಯೇ ಗುರುತ್ವಾಕರ್ಷಣೆಯ ಮೂಲಕ ಮಳೆನೀರಿನ ತೊಟ್ಟಿಯಿಂದ ನೇರವಾಗಿ ನೀರಾವರಿ ಮಾಡಬಹುದು. ಟ್ಯಾಂಕ್ನಲ್ಲಿನ ನೀರಿನ ಮಟ್ಟವು ಟೆರಾಕೋಟಾ ಕವಾಟಕ್ಕಿಂತ ಕನಿಷ್ಠ 1 ಮೀಟರ್ ಹೆಚ್ಚಾಗಿರುತ್ತದೆ. ಟೆರಾಕೋಟಾ ಕವಾಟವು ಪಂಪ್ ಅನ್ನು ಬಳಸದೆಯೇ ಮಳೆನೀರಿನ ತೊಟ್ಟಿಯಿಂದ ಸ್ವಯಂಚಾಲಿತ ನೀರಾವರಿಗಾಗಿ ಆಟದ ಬದಲಾವಣೆಯಾಗಿದೆ. ಇದು ತುಂಬಾ ಸರಳವಾಗಿದೆ, ಶಕ್ತಿಯಿಲ್ಲದ ಮತ್ತು ಕಡಿಮೆ ತಂತ್ರಜ್ಞಾನವಾಗಿದೆ ಮತ್ತು ಆದ್ದರಿಂದ ಕಡಿಮೆ ವಿಷಯಗಳು ತಪ್ಪಾಗಬಹುದು. ಈ ಗಮನಾರ್ಹವಾದ ಕಡಿಮೆ ವೆಚ್ಚದ ಆವಿಷ್ಕಾರವು ದೂರದ ನೀರಿನ ಕೊರತೆಯ ಸ್ಥಳಗಳಲ್ಲಿ ಬಡ ಸಣ್ಣ ಹಿಡುವಳಿದಾರರಿಗೆ ಹೆಚ್ಚಿನ ಮೌಲ್ಯದ ಬೆಳೆಗಳನ್ನು ವೆಚ್ಚ ಪರಿಣಾಮಕಾರಿಯಾಗಿ ಬೆಳೆಯಲು ಅನುವು ಮಾಡಿಕೊಡುತ್ತದೆ.
ಈ ವಿಡಿಯೋ ನಿಮಗೆ ಆಸಕ್ತಿದಾಯಕವಾಗಿದೆಯೇ? ದಯವಿಟ್ಟು ಅದನ್ನು ಸ್ನೇಹಿತರು ಮತ್ತು ಸಹೋದ್ಯೋಗಿಗಳೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.